ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಮಖಾನದು ಸ್ನ್ಯಾಕ್ಸ್ ಹೇಗೆ ಮಾಡಿ ತೋರಿಸೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿ. ಇವಾಗ ಮಕ್ಕಳು ಬಾಕ್ಸಿಗೆ ಕೂಡ ಸ್ಕೂಲಲ್ಲೂ ಕೂಡ ಸ್ನ್ಯಾಕ್ಸ್ ಇಡಬೇಡಿ. ಸ್ನ್ಯಾಕ್ಸ್ ಅಂತಂದರೆ ಹೆಲ್ದಿ ಸ್ನ್ಯಾಕ್ಸ್ ಇಡಿ, ಈ ಫ್ರೂಟ್ಸ್ ಇಡಿ, ವೆಜಿಟೇಬಲ್ಸ್ ಇಡಿ, ಮತ್ತು ಏನಾದರೂ ಹೆಲ್ದಿ ಆಗಿರೋ ಅಂಥದ್ದನ್ನ ಇಡಿ ಅಂತ ಹೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ನಾವು ಈ ಬಿಸ್ಕೆಟ್ಸ್ ಇರ್ಬೋದು, ಬೇರೆ ಬೇಕ್ರಿ ಐಟಮ್ಸ್ ಇರ್ಬೋದು, ಅದನ್ನೇನು ಇಡಬಾರ್ದು. ಏಕೆಂದರೆ ಮಕ್ಕಳ ಆರೋಗ್ಯಕ್ಕೂ ಕೂಡ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಇದು ಮಖಾನ ಬಂದು ಇದು ಲೋಟಸ್ ಸೀಡ್ಸಿಂದ ಮಾಡಿರುವಂಥದ್ದು. ಹೆಲ್ತಿಗೆ ತುಂಬ ಒಳ್ಳೆಯದು ಇದು ಆ್ಯಕ್ಚುಲಿ. ಹಾಗಾಗಿ ಇದರದ್ದು ಹೇಗೆ ಈಸಿಯಾಗಿ ಮತ್ತು ಸಿಂಪಲ್ಲಾಗಿ ನಿಮಗೆ ಮಾಡಿ ತೋರಿಸೋದು ಅಂತ ಹೇಳ್ತೀನಿ. ಮತ್ತು ಮಕ್ಕಳಿಗೆ ಇಂದ ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ಇದರಲ್ಲಿ 2 ಥರ ಐಟಮ್ಸ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಇವಾಗ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಖಾನನ ಹಾಕ್ಕೊಂಡು ಸ್ವಲ್ಪ ಹಾಗೆ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. 2 ಮಿನಿಟ್ಸ್ ಫ್ರೈ ಮಾಡಿದರೆ ಕೈಯಲ್ಲಿ ಹಿಂಗೆ ಮುಟ್ಟಿದ ತಕ್ಷಣ ಪುಡಿ ಪುಡಿ ಆಗಬೇಕು. ಅಲ್ಲಿ ತನಕ ಫ್ರೈ ಮಾಡಿ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಸ್ವಲ್ಪ ತುಪ್ಪ ಇಲ್ಲ ಅಂತ ಅಂದರೆ ಕೊಕೊನಟ್ ಆಯಿಲ್ ಹಾಕ್ಕೊಂಡು ನಾನು ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ಇದು ಪೆರಿ ಪೆರಿ ಮಸಾಲ ಅಂತ ಬರುತ್ತೆ. ಇನ್ ಕೇಸ್ ಇದಿಲ್ಲ ಅಂತಂದರೆ ನೀವು ಖಾರ ಪೌಡರ್ ಮತ್ತು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನು ಹಾಕಿ ಹಾಗೆ ಜಸ್ಟ್ ಫ್ರೈ ಮಾಡಿಬಿಟ್ಟು ತುಂಬ ಇದು ಮಾಡಬೇಡಿ, ಇಲ್ಲ ಸೀದೋಗ್ಬಿಡುತ್ತೆ. ನಾವು ಫ್ರೈ ಮಾಡಿರೋ ಅಂಥ ಒಂದು ಮಖಾನನ ಅದಕ್ಕೆ ಹಾಕಬೇಕಾಗತ್ತೆ. ಹಾಕಿಬಿಟ್ಟು ನೀವು ಗ್ಯಾಸ್ನ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ನಮಗೆ ಒಂದು ಹೆಲ್ದಿಯಾದ ಒಂದು ಸ್ನ್ಯಾಕ್ ಕೂಡ ರೆಡಿ ಆಗುತ್ತೆ. ಹೆಲ್ದಿ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗಾಗಿ ಮುಂಚೆ ಹೇಳಿದಾಗೆ ಪೆರಿ ಪೆರಿ ಇಲ್ಲ ಅಂತ ಹೇಳಿದರೆ ನೀವು ಸ್ವಲ್ಪ ಖಾರ ಪೌಡರು, ಅರ್ಧ ಸ್ಪೂನ್ ಖಾರ ಪೌಡರು ಮತ್ತು ಸ್ವಲ್ಪ 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋಬೋದು. ಇದು ಒಂದು ಥರ. ಇದು ಖಾರದಾಯಿತು. ಸ್ವೀಟ್ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಹಾಗೇ ನಾನು ಮತ್ತೆ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಫ್ರೈ ಮಾಡಿರೋದು ಮುಂಚೆನೇ ಇದ್ದರೆ ಮಾಡ್ಕೋಬೋದು. ಇದು ನಾನು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಸ್ಮ್ಯಾಶ್ ಆದರೆ ಪುಡಿ ಪುಡಿ ಆಗಬೇಕು, ಕೈಯಲ್ಲಿ ಹಿಂಗೆ ಮುಟ್ಟಿದರೆ ಆ ಥರ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು 2 to 3 ಸ್ಪೂನ್ಸ್ ಅಷ್ಟು ಬೆಲ್ಲ ಪೌಡರ್ ಏನಿದೆ ನಿಮ್ಮ ಹತ್ರ, ಬೆಲ್ಲ ಇರ್ಬೋದು, ಬೆಲ್ಲದ ಪೌಡರ್ ಹಾಕ್ಕೊಂಡು 2 to 3 ಸ್ಪೂನ್ಸ್ ಆಗುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಅದು ಮೆಲ್ಟ್ ಆಗಲಿ. ಅದ್ರ ಜೊತೆಗೆ ಸ್ವಲ್ಪ ಸಿನೆಮನ್ ಪೌಡರ್ ಅಂದರೆ ಚಕ್ಕೆ ಪುಡಿ, ಸ್ವಲ್ಪ ಉಪ್ಪು, ಅದ್ರ ಜೊತೆಗೆ ನಿಮಗೆ ಇದು ಮೆಣಸಿನ ಪೌಡರು, ಮೆಣಸನ್ನ ಜಜ್ಜಿ ಕೂಡ ಹಾಕೋಬೋದು, ಇಲ್ಲ ಪೌಡರ್ ಇದ್ದರೆ ಪೌಡರ್ ಫಾರ್ಮ್ ಕೂಡ ಹಾಕ್ಕೊಂಡು ಅದು ಚೆನ್ನಾಗಿ ಮೆಲ್ಟ್ ಆಗಬೇಕು, ಗಂಟಿಲ್ದೋ ಹಾಗೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಬಿಳಿ ಎಳ್ಳನ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬಿಳಿ ಎಳ್ಳು ಕೂಡ ನಮಗೆ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಇದು ಚೆನ್ನಾಗಿ ನೋಡಿ ಈಗ ಮೆಲ್ಟ್ ಆಗಿದೆ. ಇವಾಗ ನಾವು ಮಖಾನನ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಆಗೋಯಿತು ಅಷ್ಟೇ. ತುಂಬ ಈಸಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿ ಮತ್ತು ಹೆಲ್ದಿ ಕೂಡ. ಬೇಗ ಆಗೋಗ್ಬಿಡುತ್ತೆ. ನೀವು ಮಕ್ಕಳಿಗೆ ಇದನ್ನು ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಬಾಕ್ಸಿಗೆ ಹಾಕ್ಬಿಟ್ಟು ಕೊಡ್ಬೋದು ಒಂದು ಸ್ಮಾಲ್ ಬೌಲಲ್ಲಿ. ಈಗ ನೋಡಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನೀವು ಇದೇ ಪ್ಯಾನಲ್ಲಿ ಇಡಬೇಡಿ, ಇದು ಅಂಟಾಗ್ಬಿಡುತ್ತೆ. ಒಂದು ಪ್ಲೇಟಿಗೆ ಸ್ಪ್ರೆಡ್ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಅದು ತಣ್ಣಗಾದಮೇಲೆ ಅದನ್ನು ನೀವು ಗ್ಲಾಸ್ ಜಾರ್ ಇಲ್ಲ ಏರ್ಟೈಟ್ ಬಾಕ್ಸಿಗೆ ಹಾಕಿಬಿಟ್ಟು ಎಷ್ಟು ದಿನ ಬೇಕಾದರೆ ಅಷ್ಟು ದಿನ ಇಡ್ಬೋದು. ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಸ್ವೀಟ್ ಇರೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಶುಗರ್ನ ಯೂಸ್ ಮಾಡಬೇಡಿ, ಆದಷ್ಟು ಬೆಲ್ಲನ ಯೂಸ್ ಮಾಡಿ. ಬೆಲ್ಲ ಬಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದು ನಿಮಗೆ ಆರ್ಗ್ಯಾನಿಕ್ ಬೆಲ್ಲ ಸಿಕ್ಕಿದರೆ ತುಂಬ ಒಳ್ಳೆಯದು. ಹಾಗಾಗಿ ನೋಡಿ ಈ ಥರ ಸ್ಪ್ರೆಡ್ ಮಾಡಿ ಇಟ್ಟರೆ ಸಾಕು. ಒಂದು 15 ಮಿನಿಟ್ಸ್ ಒಳಗಡೆ ತಣ್ಣಗಾಗುತ್ತೆ. ತಣ್ಣಗಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಡಿ.